ಪಿಕಲ್ ಬಾಲ್ ಕ್ರೀಡೆಯಲ್ಲಿ ಕರ್ನಾಟಕದ ಯುವ ಪ್ರತಿಭೆಗಳು ಹೊಸ ಭರವಸೆ ಮೂಡಿಸಿದ್ದಾರೆ. ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಏಷ್ಯನ್ ಜೂನಿಯರ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ರಾಷ್ಟ್ರೀಯ ತಂಡದಲ್ಲಿ ಕರ್ನಾಟಕದ 7 ಪ್ರತಿಭಾನ್ವಿತ ಆಟಗಾರರು ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಯಲಹಂಕದ ನ್ಯೂ ಟೌನ್ ಕ್ಲಬ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾದ ರಜತ್ ಕಂಕರ್, ಅಧ್ಯಕ್ಷ ಎಜಿ ಶಿವಕುಮಾರ್, ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಹಾಗೂ ಜಂಟಿ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಆಟಗಾರರಿಗೆ ಅಧಿಕೃತ ಜೆರ್ಸಿ ಹಾಗೂ ಸ್ಪೋರ್ಟ್ಸ್ ಕಿಟ್ಗಳನ್ನು ವಿತರಿಸಲಾಯಿತು. ಭಾರತದ 34 ಸದಸ್ಯರ ರಾಷ್ಟ್ರೀಯ ತಂಡದಲ್ಲಿ ಕರ್ನಾಟಕದ 7 ಆಟಗಾರರು ಸ್ಥಾನ ಪಡೆದಿರುವುದು ರಾಜ್ಯದ ಕ್ರೀಡಾರಂಗಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಚಾಂಪಿಯನ್ಶಿಪ್ಗೆ ಸಜ್ಜಾಗಲು ಆಟಗಾರರು ಕಳೆದ 5 ವಾರಗಳಿಂದ ನಿರಂತರ ತರಬೇತಿ ಮತ್ತು ಕಠಿಣ ಅಭ್ಯಾಸ ನಡೆಸಿದ್ದಾರೆ. ರಜತ್ ಕಂಕರ್ ಹಾಗೂ ಜಾಂಟೆಲ್ ಪುಟೇರಿಯಾ ಅವರ ಮಾರ್ಗದರ್ಶನದಲ್ಲಿ ಆಟಗಾರರಿಗೆ ತರಬೇತಿ ನೀಡಲಾಗಿದೆ. ಆಟಗಾರರಿಗೆ ಸ್ಕೆಚರ್ಸ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಟಿ ಶರ್ಟ್ಗಳು, ಟ್ರ್ಯಾಕ್ ಸೂಟ್ಗಳು, ಪ್ರೊಫೆಷನಲ್ ಶೂಗಳು, ಕಿಟ್ ಬ್ಯಾಗ್ ಹಾಗೂ ಸಾಕ್ಸ್ಗಳನ್ನು ಒಳಗೊಂಡ ಸಂಪೂರ್ಣ ಸ್ಪೋರ್ಟ್ಸ್ ಕಿಟ್ ವಿತರಿಸಲಾಯಿತು. ಯುವ ಆಟಗಾರರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಅಗತ್ಯವಾದ ಬೆಂಬಲ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಸೌತ್ ಝೋನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದು ಕರ್ನಾಟಕಕ್ಕೆ ಕೀರ್ತಿ ತಂದ ಆಟಗಾರರನ್ನು ಸನ್ಮಾನಿಸಲಾಯಿತು. ಇವತ್ತು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ಗೆ ಏನು ಸೆಲೆಕ್ಟ್ ಆಗಿದ್ದಾರೆ ಕರ್ನಾಟಕದಿಂದ ಇಂಡಿಯಾ ಟೀಮ್ಗೆ ಅಂಥ ಪ್ಲೇಯರ್ಸ್ಗೆ ನಾವು ಇವತ್ತು ಸ್ಕೆಚಸ್ ವತಿಯಿಂದ ಒಂದು ಕಂಪ್ಲೀಟ್ ಕಿಟ್ ಸ್ಪಾನ್ಸರ್ಶಿಪ್ ಮಾಡಿದ್ದೀವಿ. ಸೊ ಈ ಕಿಟ್ಟಲ್ಲಿ 10 ಟಿ ಶರ್ಟು, 10 ಜರ್ಸೀಸ್, ಟ್ರ್ಯಾಕ್ ಸೂಟ್, ಆಮೇಲೆ ಶೂಸ್ ಮತ್ತು ಒಂದು ಬ್ಯೂಟಿಫುಲ್ ಕಿಟ್ಟನ್ನು ಸ್ಕೆಚಸ್ ವತಿಯಿಂದ ನಾವು ಸ್ಪಾನ್ಸರ್ ಮಾಡಿರ್ತೀವಿ. ಸೊ ಇದೊಂದು ಕಾರ್ಯಕ್ರಮ. ಮತ್ತು ಕಳೆದ ತಿಂಗಳು ಹೈದರಾಬಾದ್ನಲ್ಲಿ ಏನು ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ನಡೀತು, ಸೌತ್ ಝೋನ್ ಚಾಂಪಿಯನ್ಶಿಪ್, ಆ ಚಾಂಪಿಯನ್ಶಿಪ್ನಲ್ಲಿ 11 ಜನ ಯಾರು ನಮಗೆ ಕರ್ನಾಟಕಕ್ಕೆ ಮೆಡಲ್ ತಂದು ಕರ್ನಾಟಕನ ಹೆಮ್ಮೆನ ಕೀರ್ತಿನ ಹೆಚ್ಚು ಮಾಡಿದ್ರು ಆಂಧ್ರ ಪ್ರದೇಶನಲ್ಲಿ, ಹೈದರಾಬಾದ್ನಲ್ಲಿ. ಅಂಥ ಪ್ಲೇಯರ್ಸ್ಗೆ ಇವತ್ತು ಒಂದು ನಮ್ಮ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಏನು ನಮ್ಮ ಏಷ್ಯಾ ಪಿಕಲ್ ಬಾಲ್ ಜೂನಿಯರ್ ಓಪನ್ಸ್ಗೆ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರುವಂಥ 7 ಜನ ಕ್ರೀಡಾಪಟುಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಭಾರತದ ದೇಶದಿಂದ 32 ಜನ ಸ್ಪರ್ಧಾಳುಗಳು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ತಂಡದಿಂದ 7 ಜನ ಹೋಗ್ತಾ ಇದ್ದಾರೆ. ಆ ಸ್ಪರ್ಧಾಳುಗಳಿಗೆ ಇವತ್ತು ನಾವು ಒಂದು ಪ್ರತಿ ಸ್ಪರ್ಧಾಳಿಗೂ ಒಂದು 70,000 80,000 ಸಾವಿರ ಆಗೋಷ್ಟು ಕಿಟ್ಟು, ಅವರಿಗೆ ಆಟ ಆಡೋದಕ್ಕೆ ಎಲ್ಲ ರೀತಿಯ 10 ಟಿ ಶರ್ಟ್ಗಳಿಂದ ಶೂಯಿಂದ ಹಿಡಿದು ಎಲ್ಲ ರೀತಿಯ ಕಿಟ್ಗಳನ್ನು ಕೊಟ್ಟು ಅವ್ರನ್ನ ಹುರಿದುಂಬಿಸಿ ಅವರು ಯಾವ ರೀತಿ ನಮ್ಮ ದೇಶನ ಪ್ರತಿನಿಧಿಸಬೇಕು ಅನ್ನೋದನ್ನು ನಾವು ಹೇಳ್ತಾ ಆ ಒಂದು ಎಲ್ಲ ಸ್ಪರ್ಧಾಳುಗಳಿಗೂ ಒಂದು ಶುಭ ಹಾರೈಸೋಸ್ಕರ ಈ ಒಂದು ಸಮಾರಂಭ ಇಟ್ಕೊಂಡಿದ್ವಿ. ಯುವ ಆಟಗಾರರ ಮುಂದಿನ ಭವಿಷ್ಯ ಹಾಗೂ ಕ್ರೀಡಾ ಬೆಳವಣಿಗೆಗೆ ಕುರಿತು ಪೋಷಕರೊಂದಿಗೆ ಅಸೋಸಿಯೇಷನ್ ಪ್ರತಿನಿಧಿಗಳು ಚರ್ಚೆ ನಡೆಸಿದ್ರು. ಇದರ ಜೊತೆಗೆ ಯುವ ಪ್ರತಿಭೆಗಳನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೆಪಿಪಿಎಲ್ ಜೂನಿಯರ್ ಸ್ವರೂಪ್ ಹಾಗೂ ಕ್ರೀಡಾಪಟುಗಳಿಗಾಗಿ ಹೊಸ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೆ ತರುವ ಬಗ್ಗೆಯೂ ಘೋಷಣೆ ಮಾಡಲಾಯಿತು. ಕರ್ನಾಟಕದ 7 ಯುವ ಆಟಗಾರರು ಏಷ್ಯನ್ ಜೂನಿಯರ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಸಜ್ಜಾಗಿದ್ದಾರೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.